ನಮಸ್ಕಾರ. ನಮಸ್ಕಾರ. ಮೇಡಮ್, ತಮ್ಮ ಪೂರ್ಣ ಹೆಸರು? ಮಂಜುಳಾ. ಮಂಜುಳಾ. ಓಕೆ, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ? ದೊಡ್ಡಮಗೆ ಗ್ರಾಮ ಪಂಚಾಯತಿಯಿಂದ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ. ಓಕೆ, ತಾವು ಇದೇ ಮೊದಲನೇ ಬಾರಿನ ಚುನಾವಣೆಗೆ ಸ್ಪರ್ಧಿಸಿದ್ದು? ಇದೇ ಮೊದಲನೇ ಬಾರಿ. ಮೊದಲನೇ ಬಾರಿ ಸ್ಪರ್ಧಿಸಿ ಒಂದು ಜೈ ಗಳಿಸಿದ್ದೀರಾ. ತಮ್ಗೆ ಏನ್ ಅನಿಸ್ತಾ ಇದೆ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ. ಜನರು ಸೇವೆ ಮಾಡ್ಬೇಕು ಅಂತ ಕೂಡ ಬಂದಿದ್ದೀರಾ. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಪೂರ್ಣ ಹೆಸರು? ಜಗದೀಶ್. ಜಗದೀಶ್. ತಾವು ಮೇಡಮ್ ಅವ್ರಿಗೆ ಏನಾಗಬೇಕು? ಯಜಮಾನ್ರು. ಓಕೆ, ತಾವು ಮೇಡಮ್ ಅವರು ಇದೇ ಮೊದಲನೇ ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಜೈಗಳಿಸಿದ್ದಾರೆ. ತಮಗೂ ಕೂಡ ಏನ್ ಅನಿಸ್ತಾ ಇದೆ? ಖುಷಿ ಅನ್ಸುತ್ತೆ ಸರ್. ನಿಮಗೂ ಖುಷಿ ಆಗ್ತಾ ಇದೆ. ಓಕೆ ಸರ್, ತಮಗೆ ಮೇಡಮ್ ಅವ್ರಿಗೆ ಬಂದಿರೋಂಥ ಟೋಟಲ್ ಓಟ್ ಎಷ್ಟು ಸರ್? 569. 569. ಓಕೆ, ಲೀಡಿಂಗು ಸರ್? 269. 269. ಒಂದು ಹೈಯೆಸ್ಟ್ ಅಂದ್ರೆ ಒಂದು ಅಂತರದಿಂದ ಮತಗಳಿಂದ ಒಂದು ಜೈ ಬರೆಸಿದ್ದಾರೆ. ಓಕೆ, ತಾವು ಯಾವ ಪಕ್ಷದ ಬೆಂಬಲಿತರು? ಕಾಂಗ್ರೆಸ್ ಪಕ್ಷದ ಬೆಂಬಲಿತ. ಕಾಂಗ್ರೆಸ್ ಪಕ್ಷದ ಬೆಂಬಲಿತರು. ಓಕೆ ಮೇಡಮ್, ನೀವು ರಾಜಕಾರಣಕ್ಕೆ ಬರೋ ಉದ್ದೇಶ ಏನಿತ್ತು? ಜನಗಳ ಸೇವೆ ಮಾಡಬೇಕು ಅನ್ನೋ ಖುಷಿಗೋಸ್ಕರ. ಜನಗಳ ಒಂದು ಸೇವೆ ಮಾಡಬೇಕು, ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಒಂದು ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಒಂದು ನೀವು ಒಂದು ರಾಜಕಾರಣಕ್ಕೆ ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ. ಓಕೆ, ನೀವು ರಾಜಕಾರಣಕ್ಕೆ ಬರಬೇಕಾದ್ರೆ ಇವರು ಒಂದು ಯಾವ್ದಾರ ಸಂಘ ಸಂಸ್ಥೆಗಳಿಂದ ಬಂದ್ರೆ ವೈಯಕ್ತಿಕವಾಗಿ ಬಂದ್ರ? ಸರ್, ವೈಯಕ್ತಿಕವಾಗಿ ಬಂದ್ರಿ. ಓಕೆ, ರಾಜಕಾರಣದಲ್ಲಿ ಒಂದು ನಿಮಗೆ ಒಂದು ರಾಜಕಾರಣಕ್ಕೆ ಪ್ರವೇಶಿಸಬೇಕಾದ್ರೆ ನಿಮಗೆ ಒಂದು ಗುರು ಹಿರಿಯರು ಮುಖಂಡರು ಅಂತ ಒಂದು ಬೆನ್ನೆಲುಬಾಗಿಯಾಗಿ ನಿಮಗೆ ನಿಂತಿರೋರು ಯಾರು ಇದ್ದಾರಾ? ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಂಗನಾಥ್ ಅಂತ. ಒಟ್ಟಲ್ಲಿ ನಿಮ್ಮ ಒಂದು ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರಂಗನಾಥ್ ಅನ್ನೋರೇ ನಿಮಗೆ ಒಂದು ಬೆನ್ನೆಲುಬಾಗಿಯಾಗಿ ನಿಮ್ಗೆ ನಿಂತಿರೋರು. ಮತ್ತೆ ಯಾರು ಇದ್ದಾರಾ? ಎಂ ಜಿ ರಾಜೇಗೌಡ್ರು. ಅವ್ರೇನಾಗಿದಾರ? ಅವರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು. ಒಟ್ಟಲ್ಲಿ ಇವರ ಒಂದು ಮುಖಾತ್ವದಲ್ಲಿ ಇವರ ಒಂದು ಮಾರ್ಗದರ್ಶನದಲ್ಲಿ ನೀವು ಒಂದು ರಾಜಕಾರಣಕ್ಕೆ ಪ್ರವೇಶಿಸಿದ್ರ. ಓಕೆ, ನಿಮ್ಮ ಗ್ರಾಮ ಪಂಚಾಯತಿಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದೀರಾ? 12 ಜನ. ಓಕೆ, ಅಧ್ಯಕ್ಷರು ಯಾವ ವರ್ಗಕ್ಕೆ ಬಂದಿದೆ? ಸಾಮಾನ್ಯ ಪುರುಷ. ಓಕೆ, ಉಪಾಧ್ಯಕ್ಷರು? ಸಾಮಾನ್ಯ ಮಹಿಳೆ. ಓಕೆ, ನಿಮ್ಮ ಗ್ರಾಮ ಪಂಚಾಯತಿಲಿ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಯಾವ ಕುಂದುಕೊರತೆಗಳು ಎದ್ದಾಗ ಕಾಣ್ತಾ ಇದೆ? ಚರಂಡಿ ವ್ಯವಸ್ಥೆ, ಒಳಚರಂಡಿ, ಮತ್ತೆ ರಸ್ತೆ. ಓಕೆ, ಮತ್ತೆ ನಿಮ್ಮ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆನೂ ಕೂಡ ಹದಗೆಟ್ಟಿದೆಯಾ? ಓಕೆ, ಮತ್ತೆ ಒಂದು ಶೌಚಾಲಯ, ಮನೆಗಳು, ಈ ರೀತಿ ಪ್ರತಿಯೊಂದು ಈ ನಿಮ್ಮ ಗ್ರಾಮದಲ್ಲಿ ಕೊರತೆಗಳು ಎದ್ದಾಗ ಕಾಣ್ತಾ ಇದೆಯಾ? ಸ್ವಲ್ಪ ಕುಂದುಕೊರತೆಗಳು, ಮನೆಗಳು ಕುಂದುಕೊರತೆ ಇದೆಯಾ? ಓಕೆ, ನಿಮ್ಮ ಗ್ರಾಮದಲ್ಲಿ ಒಂದು 100ಕ್ಕೆ ಎಷ್ಟು ಭಾಗ ಕುಂದುಕೊರತೆ ಎದ್ದಾಗ ಕಾಣ್ತಾ ಇದೆ? ಹೇಳಿ. 100ಕ್ಕೆ ಒಂದು 60 ಭಾಗದಷ್ಟು ಅಭಿವೃದ್ಧಿ ಆಗಿದೆಯೋ ಇಲ್ಲ? 60 ಭಾಗದಷ್ಟು ಅಭಿವೃದ್ಧಿ ಆಗಿದೆ, 40 ಭಾಗದಷ್ಟು ಕುಂದುಕೊರತೆಗಳು ಎದ್ದಾಗ ಕಾಣ್ತಾ ಇದೆ. ಓಕೆ, ನಿಮ್ಮ ಗ್ರಾಮ ಪಂಚಾಯತಿಗೆ ಅನುದಾನ ಅಂತ ಏನ್ ಬಂದಿದೆ? ನಿಮ್ಮ ಗ್ರಾಮ ಪಂಚಾಯತಿಗೆ ಈಗ ಪ್ರೆಸೆಂಟ್ ಒಂದು 14ನೇ ಹಣಕಾಸು ಆಗಿರ್ಬೋದು, ಇಲ್ಲ ಹಿಂದಿನ ಒಂದು 13ನೇ ಹಣಕಾಸಲ್ಲೇ ಬಂದಿರ್ಬೋದು ಅನುದಾನ ಅಂತದ್ ಏನ್ ಬಂದಿದೆ? ಓಕೆ, ನೀವು ಈಗ ಒಂದು ಪ್ರಾರಂಭಿಸಿದ ಕೆಲಸ ಅಂತ ಯಾವುದು? ಗ್ರಾಮದಲ್ಲಿ ರಸ್ತೆ ಪ್ರಾರಂಭಿಸಿದಿರಾ, ಮೊದಲು ಆದ್ಯತೆ ನೀಡಿದಿರಾ. ಮತ್ತೆ ಒಳಚರಂಡಿ ವ್ಯವಸ್ಥೆ. ಓಕೆ, ಮತ್ತೆ ಮನೆಗಳೇನಾದ್ರೂ ಬಂದಿದ್ಯಾ? ಎಷ್ಟು ಮನೆ ಬಂದಿದೆ? ಓಕೆ, ನಿಮ್ಮ ಸದಸ್ಯತ್ವದಲ್ಲಿ ಎಷ್ಟು ಮನೆ ಬಂದಿದೆ? 3 ಮನೆ ಬಂದಿದೆ. 3 ಮನೆನ ನೀವು ಒಂದು ಬಡವರು ಅಂತ ಗುರುತಿಸಿ ಒಂದು ಹಂಚಿಕೆ ಮಾಡಿದ್ದೀರಾ? ಖಂಡಿತ. ಓಕೆ, ಶಾಸಕರ ಅನುದಾನ ಅಂತ ಏನಾದ್ರು ಬಂದಿದ್ಯಾ ನಿಮ್ಮ ಪಂಚಾಯತಿ ವ್ಯಾಪ್ತಿ? ಯಾವುದೇ ಒಂದು ಅನುದಾನ ಬಂದಿಲ್ಲ. ಮನೆಗಳು ಶಾಸಕರ ಅನುದಾನದಿಂದ ಮನೆಗಳು ಬಂದಿದೆಯಾ?
ನಿಮ್ಮ ಗ್ರಾಮ ಒಂದು ಸ್ವಚ್ಛತೆಯಾಗಿ ಹಾಂ ಆಗಿದೆಯಾ? ಆಗಿದೆ ಸರ್. ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂದರೆ ಒಂದು ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದ್ದಾರೆ. ಆಗಿದೆ. ಅಂಥದ್ರಲ್ಲಿ ನಿಮ್ಮ ಒಂದು ಗ್ರಾಮನ ಸ್ವಚ್ಛತೆ ಪಡಿಸಿದ್ದೀರಾ? ಪಡಿಸಿದ್ದೀವಿ ಸರ್. ಸ್ವಚ್ಛತೆ ಆಗಿದೆ. ಓಕೆ. ಒಂದು ಮುಕ್ತ ಶೌಚಾಲಯ ಅಂತಲೂ ಕೂಡ ಒಂದು ಮಾಡಿದ್ದಾರೆ. ಆ ಶೌಚಾಲಯ ವ್ಯವಸ್ಥೆ ಕೂಡ ಆಗ್ತಾ ಇದೆಯಾ? ಆಗಿದೆ, ಇನ್ನೊಂದು 10% ಆಗ್ಬೇಕಷ್ಟೇ. ಒಂದು 10% ಮಾತ್ರ ಆಗಬೇಕು. ಒಟ್ಟಲ್ಲಿ ನಿಮ್ಮ ಗ್ರಾಮದಲ್ಲಿ ಒಂದು 100ಕ್ಕೆ 70 ಭಾಗದಷ್ಟು ಒಂದು ಅಭಿವೃದ್ಧಿಗಳನ್ನ ಮಾಡಿದ್ದೀರಾ, ನಿಭಾಯಿಸಿದ್ದೀರಾ. ಓಕೆ. ಇನ್ನೂ ಒಂದು 30 ಭಾಗದಷ್ಟು ನೀವು ಒಂದು 5 ವರ್ಷದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ ಸರ್, ಈಗಿನ ಒಂದು ರಾಜಕಾರಣಕ್ಕೆ ಒಂದು ವಿದ್ಯಾರ್ಹತೆ ಬೇಕೋ ಬೇಡವೋ? ಬೇಕು. ಏನಕ್ಕೆ ಬೇಕು? ಅಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಹೇಳಿ. ಸರ್. ಅವ್ರು ಯಾಕೆಂದ್ರೆ ಪೀಠಗಳು ಸೈನ್ ಹಾಕ್ಸ್ಕೊತಾರೆ, ಖಂಡಿತ. ಓದಿರಂಗಿಲ್ಲ, ಅಧ್ಯಕ್ಷರಾಗಿರ್ತಾರೆ. ಈ ಹೆಬ್ಬೆಟ್ಟ ಆದ್ರಿಂದ ಅವರು ಏನ್ ಬೇಕಾದ್ರೂ ಬರ್ಕೋಬಹುದು. ಹಂಗಾಗಿ ನೀವು ಹೇಳ್ತಾ ಇರೋದು ಏನು ಅಂದ್ರೆ, ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬರೋಂಥ ಅನುದಾನನ ಒಂದು ತಿಳ್ಕೊಳ್ಳೋಷ್ಟು, ಒಂದು ಯಾವ ರೀತಿ ಅದನ್ನ ಒಂದು ಬಳಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ವಿದ್ಯಾರ್ಹತೆ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀರಾ. ಓಕೆ. ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗ ಒಂದು ಮುಂದಿನ ಗ್ರಾಮ ಪಂಚಾಯತಿ ಮಟ್ಟದ ಒಂದು ಚುನಾವಣೆ ಸ್ಪರ್ಧಿಸುವಂಥ ಅಭ್ಯರ್ಥಿಗಳಿಗೆ ಸರ್ಕಾರ ಒಂದು ಕಡ್ಡಾಯವಾಗಿ ಒಂದು ಕನಿಷ್ಠ ಅಂತ ಒಂದು ವಿದ್ಯಾರ್ಹತೆ ಅಂತ ಸೀಮಿತ ಮಾಡಿದ್ರೆ ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಎಷ್ಟನೇ ತರಗತಿವರೆಗೂ ಮಾಡ್ಬೋದು? ಒಂದು 10ನೇ ಕ್ಲಾಸ್ ಮಾಡಿದ್ರೆ ಸಾಕು. ಒಂದು 10ನೇ ತರಗತಿವರೆಗೆ ಕಡ್ಡಾಯ ಮಾಡಿ ಅಂತ ನಿಮ್ಮ ಅನಿಸಿಕೆ ಪ್ರಕಾರ. ಓಕೆ ಸರ್, ಈಗಿನ ಒಂದು ರಾಜಕಾರಣದಲ್ಲಿ ಭಾಳ ಜನ ಯುವಕರು ಮುಂದೆ ಬರ್ತಾ ಇದ್ದಾರೆ ಅಲ್ವಾ? ಅಂಥದ್ರಲ್ಲಿ ಯುವಕರು ಅಂತ ಬರ್ತಾ ಇರೋವಂಥ ಮುಂದೆ ಒಂದು ರಾಜಕಾರಣದಲ್ಲಿ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಯಾವ ರೀತಿ ಒಂದು ಕಿವಿ ಮಾತು, ಒಂದು ಮಾರ್ಗದರ್ಶನ ಹೇಳಕ್ಕೆ ಇಷ್ಟಪಡ್ತೀರಾ? ಯುವಕರುಗಳಿಗೆ ಬೆಂಬಲ ನೀಡಬೇಕು. ಓಕೆ. ಒಂದು ಹೆಚ್ಚಿನ ಯುವಕರಿಗೆ ಒಂದು ಬೆಂಬಲ ನೀಡಬೇಕು, ಮತ್ತು ಅವರು ಒಂದು ಒಳ್ಳೆ ಒಂದು ಹುಮ್ಮಸ್ಸು ಅನ್ನೋದು ಇರುತ್ತೆ, ಛಲ ಅನ್ನೋದು ಇರುತ್ತೆ, ಮುಂದೆ ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ. ಅದೇ ಒಂದು ಒಳ್ಳೆತನದಿಂದ ಒಂದು ಮಾರ್ಗದರ್ಶನವಾಗಿ ಒಂದು ಗ್ರಾಮನ ಅಭಿವೃದ್ಧಿ ಮಾಡೋ ಥರ ಒಂದು ರಾಜಕಾರಣದಲ್ಲಿ ಮುಂದೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ. ಓಕೆ ಸರ್, ನಿಮ್ಮ ಗ್ರಾಮ ಪಂಚಾಯತಿಲಿ ಎಲ್ಲ ಸದಸ್ಯರು ಒಟ್ಟಾಗಿ ಒಗ್ಗೂಡಿಸಿ ಜೊತೆಗಿದ್ದೀರಾ? ಹೊಂದಾಣಿಕೆ ಇದೆಯಾ? ಯಾವುದೇ ಒಂದು ಭಿನ್ನಾಭಿಪ್ರಾಯ ಏನಿಲ್ವಾ? ಇಲ್ಲ. ಒಟ್ಟಾಗಿ ಒಮ್ಮತದಿಂದ ಒಂದು ಕೆಲಸ ಕಾರ್ಯಗಳನ್ನ ಒಂದು ಗ್ರಾಮನ ಅಭಿವೃದ್ಧಿ ಮಾಡೋ ರೀತಿಯಲ್ಲಿ ಹೊಂದ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ ಮೇಡಮ್, ನಿಮ್ಮ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿಮಗೆ ಸರಿಯಾದ ರೀತಿ ಸ್ಪಂದಿಸ್ತಾ ಇದ್ದೀರಾ, ಸಹಕರಿಸ್ತಾ ಇದ್ದೀರಾ? ಸಹಕರಿಸ್ತಿದ್ದಾರೆ, ಯಾವುದೇ ಒಂದು ತೊಂದರೆ ಇಲ್ಲ. ಓಕೆ. ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ಅವರು ನಿಮಗೆ ಒಂದು ಬರೋ ಅಂಥ ಅನುದಾನಗಳ ಬಗ್ಗೆ ನಿಮಗೆ ಸರಿಯಾದ ರೀತಿ ಮಾಹಿತಿ ನೀಡ್ತಾ ಇದ್ದೀರಾ, ಸ್ಪಂದಿಸ್ತಾ ಇದ್ದೀರಾ? ಮಾಹಿತಿ ನೀಡ್ತಾ ಇದ್ದಾರೆ ಅಧಿಕಾರಿಗಳು, ಯಾವುದೇ ಒಂದು ತೊಂದರೆ ಇಲ್ಲ. ಪಂಚಾಯತಿ ಮಟ್ಟದಲ್ಲಿ ನಿಮಗೆ ಒಟ್ಟಲ್ಲಿ ಸರಿಯಾದ ರೀತಿ ಒಂದು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ, ನಿಮಗೆ ಒಂದು ಸರಿಯಾದ ರೀತಿ ಸ್ಪಂದಿಸ್ತಾ ಇದ್ದಾರೆ. ಓಕೆ. ನಿಮಗೆ ಒಟ್ಟಲ್ಲಿ ಏನೇ ಒಂದು ಅನುದಾನ ಬಂದರೆ ನಿಮ್ಮ ಸದಸ್ಯತ್ವ ಮುಖತ್ವದಲ್ಲಿ ಒಂದು ಸಮಪಾಲಾಗಿ ಹಂಚಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅನುದಾನನ ಮಾಡ್ತಾ ಇದ್ದೀರಾ ಆ ರೀತಿ? ಓಕೆ ಸರ್, ಮೇಡಮ್ ಅವರು ಇದೇ ಮೊದಲನೇ ಬಾರಿ ಚುನಾವಣೆ ಸ್ಪರ್ಧಿಸಿ ಒಂದು ಜಯಗಳಿಸಿದ್ದಾರೆ. ಓಕೆ. ಅದಕ್ಕೆ ನಿಮ್ಮ ಈ ಗೆಲುವಿಗೆ ಶ್ರಮಿಸೋದ್ರು ಅಂದರೆ ನಿಮ್ಮ ಊರಿನ ಮತ ಬಾಂಧವರೇ ಕಾರಣ ಅಲ್ವಾ? ಈ ಮಟ್ಟಕ್ಕೆ ಬರಬೇಕು ಅಂದರೆ ನಿಮ್ಮ ಗ್ರಾಮದ ಜನರೇ ಕಾರಣ. ಹಾಗಾಗಿ ನೀವು ಈ ಮೂಲಕ ಅವ್ರಿಗೆ ಯಾವ ರೀತಿ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಇದ್ರ ಮೂಲಕ ಒಂದು ಯಾವ ರೀತಿ ಕೃತಜ್ಞತೆ ಹೇಳ್ತೀರಾ ಹೇಳಿ ನಿಮ್ಮ ಗ್ರಾಮದ ಜನತೆಗೆ? ಈಗ ನಿಮ್ಮನ್ನು ಗೆಲ್ಸಿದ್ದಾರೆ ಹೇಳಿ. ಒಟ್ಟಲ್ಲಿ ನೀವೇನೇ ಒಂದು ಸರ್ಕಾರದಂತ ಬರೋ ಅನುದಾನವನ್ನು ನೀವು ಅವ್ರಿಗೆ ಒಂದು ನೇರವಾಗಿ ತಲುಪಿಸ್ತೀನಿ ಅಂತ ಹೇಳಕ್, ಆ ರೀತಿ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀರಾ. ಒಂದು 5 ವರ್ಷದಲ್ಲಿ ಈಗ ಅಲ್ಲೇ ನಿಮ್ಮ ಗ್ರಾಮದಲ್ಲಿ ಒಂದು 100ಕ್ಕೆ ಒಂದು 60 ಭಾಗದಷ್ಟು ಕುಂದುಕೊರತೆಗಳನ್ನ ನಿಭಾಯಿಸಿದ್ದೀರಾ. ಇದೇ ರೀತಿ ನೀವು ಒಂದು 40 ಭಾಗದಷ್ಟು ಇನ್ನೂ ಒಂದು ಹೆಚ್ಚಿನ ಆದ್ಯತೆ ನೀಡಿ ಒಂದು ಗ್ರಾಮದಲ್ಲಿ ಕುಂದುಕೊರತೆಗಳನ್ನ ಒಂದು ನಿಭಾಯಿಸಿ ಅಂತ ಹೇಳ್ತಾ, ಮತ್ತು ತಾವು ಇದೇ ರೀತಿ ಒಂದು ರಾಜಕಾರಣದಲ್ಲಿ ನೀವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಕೂಡ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಮತ್ತು ತಾವು ಇಷ್ಟು ಹೊತ್ತು ತಮ್ಮ ಮನದಾಳದ ಮಾತನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.